ದಲಿತ ಸಂಘದ ಸಮಿತಿ ನಾಗಸೇನೆ ಅವರ ಅಧ್ಯಕ್ಷರಾದಂತಹ ಮುದ್ದೇರಿ ಮಂಜು ಅವರು, ಇನ್ನೊಬ್ಬರು ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಅವರು ಅಲ್ವಾ. ಅವರ ರೈತ ಸಂಘ ಮತ್ತು ಕಾರ್ಮಿಕ ಸಂಘದ ಒಕ್ಕೂಟದಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಕ್ಯಾಲೆಂಡರ್ ರಿಲೀಸ್ ಮಾಡಿದ್ದಾರೆ. ನನ್ ಗೊತ್ತಿದ್ದಂಗೆ 3 ವರ್ಷದಿಂದ ನಾನೇ ಕ್ಯಾಲೆಂಡರ್ ರಿಲೀಸ್ ಮಾಡ್ತಾ ಇರೋದು. ನಾನು ಎಲ್ಲಿರ್ತೀನಿ ಅಲ್ಲೇ ಬರ್ತಾರೆ. ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ರೆ ಅಲ್ಲೇ ಬಂದು ರಿಲೀಸ್ ಮಾಡ್ಕೊಂಡು ಹೋಗಿದ್ದೆ ಒಂದು ಸಂದರ್ಭನೂ ಉಂಟು. 2 ವರ್ಷ ಬೆಂಗಳೂರಲ್ಲಿ, ಇಲ್ಲಿ 2 ವರ್ಷ ಇಲ್ಲಿ ಅನ್ಸುತ್ತೆ, 4ನೇ ವರ್ಷ. ಇದು ಬಹಳ ಒಳ್ಳೆ ಕೆಲಸ. ಇದು ಅಡ್ವಾನ್ಸ್ ಆಗಿ ಒಂದು ಇನ್ನು 20 ದಿವಸ ಇದ್ದಂಗೆ ವರ್ಷಕ್ಕೆ ರಿಲೀಸ್ ಮಾಡಿದ್ದಾರೆ. ಅದ್ರ ಜೊತೆಲಿ ಒಂದು ಅಂಬೇಡ್ಕರ್ ಮುಖಪುಟ ಉಳ್ಳ ಅಂತ ಒಂದು ಒಳ್ಳೆ ಒಂದು ಅದ್ಭುತವಾದಂತ ಒಂದು ಡೈರಿನೂ ಹೊರ್ತನಿದ್ದಾರೆ. ಅದು ಹ್ಯಾಂಡಿ ಆಗಿದೆ, ದಪ್ಪ ಇಲ್ಲ, ಚಿಕ್ಕದು ಅಲ್ಲ, ಮೀಡಿಯಂ ಆಗಿ ಕರೆಕ್ಟ್ ಆಗಿದೆ. ಅದು ಆ ಸೈಜ್ ನೋಡಿ ಮಾಡಿದ್ದಾರೆ. ಇದು ಬುದ್ಧಿವಂತ ಲಕ್ಷಣ. ಈಗ ನಮ್ಮ ಇದೆಲ್ಲ ದಲಿತರಿಗೆ ಬಹಳಷ್ಟು ವಿಷಯಗಳಿದೆ ಇದರಲ್ಲಿ. ನಿಮ್ಮ ವರ್ಷ ಪೂರ್ತಿ ನಿಮ್ಮ ದಿನಚರಿಯನ್ನ ಇದನ್ನ ನೋಡಿಕೊಂಡು ನೀವು ಕೆಲಸ ಕಾರ್ಯಗಳನ್ನ ರೂಪಿಸ್ಕೋಬಹುದು. ಅನೇಕರು ಈ ಸಂಘದಲ್ಲಿ ತೊಡಸ್ಕೊಂಡಿದ್ದಾರೆ. ಇದರಲ್ಲಿ ಪದಾಧಿಕಾರಿಗಳು ಇದ್ದಾರೆ. ಅದರಲ್ಲಿ ನನ್ನ ಹೆಸರು ಒಟ್ಟ ಮೊದಲನೇದಾಗ ನನ್ನ ಹೆಸರು ಹಾಕೊಂಡಿದ್ದಾರೆ. ಬಹಳ ಸಂತೋಷ. ನಿಮ್ಗೆ ನಾನೆಲ್ಲ ಆಭಾರಿಯಾಗಿದ್ದೀನಿ. ಈ ಸಂಘ ಇನ್ನೂ ಬೆಳಿಬೇಕು. ಜನಗಳಿಗೆ ನಿಮ್ಮಿಂದ ಏನಾದರೂ ಒಂದು ಅನುಕೂಲ ಆಗ್ಬೇಕು. ಅದು ನೀವು ಮಾಡ್ತಾ ಇದ್ದೀರಾ, ಸಹಾಯ ಆಗ್ತಾ ಇರ್ಬೋದು. ಏನೇ ಏನಾದರೂ ಒಂದು ಸ್ಕೀಮ್ ಯೋಜನೆಗಳಿದ್ರೆ ಅದನ್ನ ಜನಗಳಿಗೆ ಮುಟ್ಟೋ ರೀತಿಯಲ್ಲಿ ನೀವು ನೋಡ್ಕೋಬೇಕು. ಈಗ ಕಾಂಗ್ರೆಸ್ ಅಲ್ಲಿ ಗ್ಯಾರಂಟಿ ಸ್ಕೀಮ್ 5 ಪಂಚ ಸ್ಕೀಮ್ ಬಂದಿದೆಯಲ್ಲ, ಅವೆಲ್ಲ ಫಲಾನುಭವಿಗಳು ತಲುಪ್ತಾ ಇದೆಯಾ ಇಲ್ಲ ಅನ್ನೋದು ಗ್ಯಾರಂಟಿ ಕಮಿಟಿ ಇದೆ, ಅವ್ರು ನೋಡ್ಕೊಂತಾರೆ. ಜೊತೆಲಿ ನೀವು ಅಷ್ಟೇನೆ ನಿಮ್ಮ ಏರಿಯಾದಲ್ಲಿ ಏನ್ ಬರ್ತಾ ಇದೆಯಾ, ಸರಿಯಾಗಿ ಅಕ್ಕಿ ವಿತರಣೆ ಆಗ್ತಾ ಇದೆಯಾ, ನ್ಯಾಯಬೆಲೆ ಅಂಗಡಿಯವರು ಸರಿಯಾಗಿ ಕೊಡ್ತಾ ಇದ್ದಾರಾ, ಕರೆಕ್ಟ್ ತೂಕ ಮಾಡಿ. ಈಗ ಸುಮಾರು ಕಡೆ ಎಲ್ಲ ಮೋಸ ಆಗ್ತಾ ಇದೆ, ಸರಿಯಾಗಿ ಕೊಡ್ತಾ ಇಲ್ಲ. 10 kg ಕೊಡೋದು, 8 kg ಕೊಡೋದು, 5 kg ಕೊಡೋದು, 3 kg ಕೊಡೋದು, ಹಿಂಗೆಲ್ಲ ಮಾಡ್ತಾರೆ. ನಿಮ್ಗೆಲ್ಲ ಚೆಕ್ ಮಾಡ್ಬೋದು. ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಬಹಳ ಪವರ್ಫುಲ್. ಅವ್ರ ID ಕಾರ್ಡ್ ಇರ್ತದೆ, ಅವರು ಕುತ್ಕೊಬೋದು ಮೆಜರ್ ಮಾಡೋ ಜಾಗದಲ್ಲಿ. ಆಮೇಲೆ ವಿದ್ಯುತ್ ಶಕ್ತಿ ಫ್ರೀ ಇದೆಯಲ್ಲ, ಅದನ್ನು ಅಷ್ಟೇನೆ, ಅದು ಸರಿಯಾಗಿ ಉಪಯೋಗಿಸ್ಕೊಂತ ಇದ್ದಾರಾ ಇಲ್ವಾ, ಮಿಸ್ಯೂಸ್ ಆಗ್ಬಾರ್ದು. ಎಷ್ಟೋ ಜನ ಮಿಸ್ಯೂಸ್ ಮಾಡ್ತಾ ಇದ್ರು, ಈಗ ಅದನ್ನು ತೆಗೆದಿದ್ದಾರೆ. ಆಮೇಲೆ ಇದು ಕೆಲವು ಲಕ್ಷಾಂತರ ಪಡಿತರ ಚೀಟಿಗಳನ್ನ ಕ್ಯಾನ್ಸಲ್ ಮಾಡ್ಬಿಟ್ರು. ಅದು ಮತ್ತೆ ಪರಿಶೀಲನೆ ಮಾಡ್ತಾ ಇದ್ದಾರೆ. 1,20,000 ಮೇಲೆ IT ರಿಟರ್ನ್ಸ್ ಮಾಡಿದ್ರೆ ಅವರೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಈಗ ಅದೆಲ್ಲ ಏನೋ ಸರಿ ಮಾಡಿ ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡು ತಪ್ಪಾಗಿದೆ ಅಂದ್ಬಿಟ್ಟು ಕೆಲವರು ರಿಕ್ವೆಸ್ಟ್ ಮಾಡಿದ್ಮೇಲೆ ಅದನ್ನ ಸರಿಪಡಿಸ್ತಾ ಇದ್ದಾರೆ. ಅದಾಗಬೇಕು. ಬಡಬಗ್ಗರಿಗೆ ಏನೇ ಇದ್ರೂ ಬಡಬಗ್ಗರಿಗೆ, ಫಲಾನುಭವಿಗಳಿಗೆ ಅನುಕೂಲ ಆಗಂಗೆ ನೋಡ್ಕೋಬೇಕು. ಸರ್ಕಾರ ಬಹಳ ಮುತುವರ್ಜಿ ವಹಿಸಿ ಬಡವರು ಅನುಕೂಲ ಆಗಲಿ ಅಂತ ಒಂದು ಶ್ರೀಶಕ್ತಿ ಇರ್ಬೋದು, ಆಮೇಲೆ ನಮ್ಮ ಶಕ್ತಿ ಬಸ್ಸು ಯೋಜನೆ, ಫ್ರೀ ಬಸ್, ಶಕ್ತಿ ಯೋಜನೆ, ಆಮೇಲೆ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಇವೆಲ್ಲ ಬಹಳ ಅನುಕೂಲ ಆಗಿದೆ. ಅದೆಲ್ಲ ಮಾಡ್ತಾ ಇದ್ದಾರೆ. ಅದನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ರು. ಇದು ಫಸ್ಟ್ ಟೈಮ್ ಇಷ್ಟೊಂದು ಕೊಟ್ಟಿರೋದು ಇಂಡಿಯಾದಲ್ಲಿ ಎಲ್ಲ ಕೊಟ್ಟಿಲ್ಲ. ಇದು ನೋಡ್ಕೊಂಡು ಎಲ್ಲ ರಾಜ್ಯಗಳು ಕಾಪಿ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಕೊಡುತ್ತೋ ಇದನ್ನ ನೋಡ್ಕೊಂಡು ಬೇರೆಯವ್ರು ಕಾಪಿ ಮಾಡಿದ್ದಾರೆ. ಈವನ್ ಬಿಜೆಪಿಯವರು ಮಾಡ್ಬಿಟ್ಟಿದ್ದಾರೆ ನೋಡಿ. ಮೊನ್ನೆ ಬಿಹಾರಲ್ಲಿ ಅಲ್ಲೆಲ್ಲ ಬಿಜೆಪಿಯವರು, ಹರಿಯಾಣ, ಮಹಾರಾಷ್ಟ್ರದಲ್ಲಿ ಶುರು ಮಾಡಿದ್ರು, ಬಿಹಾರದಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ. ಇಲ್ಲೇನ್ ಮಾಡೋದು ಅದಕ್ಕಿಂತ ಜಾಸ್ತಿ ಸ್ಕೀಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಾ ಇದ್ದಿಲ್ಲ ಅಂತ ನೋಡೋದಕ್ಕೆ ಕಮಿಟಿ ಅಂತ ಮಾಡಿ, ಸದಸ್ಯರಿಗೆ ಮಾಡಿ, ಅದಕ್ಕೆ ಅಧ್ಯಕ್ಷರು ಮಾಡಿದ್ದಾರೆ. ಸೊ ನಾನು ಡೇಟ್ ಕೇಳಿದ್ರು, ನಾನು ಇವತ್ತು ಬರ್ತಾ ಇದ್ದೀನಿ, ಏನೋ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ಅದು ಮೊದಲು ಇದನ್ನ ಇನಾಗ್ರೇಟ್ ಮಾಡಿ ಇದನ್ನ ಆಮೇಲೆ ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿದೆ. ಮದ್ದೇರಿ ಮಂಜಿಗೆ ಅದೇ ತರ ನಾನು ಒಂದು ಟೈಮ್ ಕೊಟ್ಟಿದ್ದೆ. ಆ ಟೈಮ್ನ ಕನ್ನಡ ಬಂದಿದ್ದೆ. 1 ಗಂಟೆ ಅಂತ ಹೇಳಿದ್ರೆ 1 ಗಂಟೆ ಬಂದಿದ್ದೀನಿ. 2 ಗಂಟೆಗೆ ಬೇರೆ ಕಾರ್ಯಕ್ರಮ ಇದೆ. ಅದೇ ನೀವು ಅದೇ ತರ ಬಂದು ಮಿಲಿಟರಿ ಸಿಪಾಯಿ ತರ ನಿಂತಿದ್ದೀರ ಅಂದ್ರೆ ಬಹಳ ಮಾರ್ಪಾಟಾಗಿದೆ. ನಿಮ್ಮ ಡಿಸಿಪ್ಲಿನ್ ಬಹಳ ಬಂದಿದೆ. ಮುಳುಬಾಗಿಲಲ್ಲಿ ಏನಪ್ಪಾ MLA ಕರೆಕ್ಟಾಗಿ ಬಂದರೆ ಅಂದಾಗ ನೀವು ತಯಾರಾಗ್ಬಿಟ್ಟಿದ್ದೀರಿ. ಈಗ ಹೆಂಗ್ ನಡೀತದೆ ನನಗೆ ಗೊತ್ತಿಲ್ಲ. ನಾನಂತೂ ನನ್ನ ಸ್ವಭಾವ ಗೊತ್ತಲ್ಲ, ಲೇಟಾಗಿ ಬಂದು ನಾನು ಯಾರನ್ನೂ ಬಿಡಲ್ಲ. ನನ್ನ ಕೆಲಸ ನಾನು ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಮಂತ್ರಿ ಆಗಿದ್ದಾಗ ಯಾರು ಬರ್ಲಿ ಬಿಡ್ಲಿ ನಾನು ಟೇಪ್ ಕಟ್ ಮಾಡಿ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾರು ನನ್ನ ಅಬ್ಜೆಕ್ಟ್ ಮಾಡ್ತಾ ಇರಲಿಲ್ಲ ಅವಾಗ. ಅದು ಈಗ ನಮ್ಮ ಯೂಟ್ಯೂಬ್ನವರಾಗ್ಲಿ, ಪತ್ರಕರ್ತರಾಗ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ನನಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ. ನೀವೆಲ್ಲ ಇದನ್ನೇ ಮುಂದುವರಿಲಿ, ನಮ್ಮ ಬಾಂಧವ್ಯ ಚೆನ್ನಾಗಿರ್ಲಿ, ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿ ಮುಂದೆ
ಹಿಂಗೆ ನೆಡ್ಕೊಂಡು ಹೋಗೋಣ, ದೇವ್ರು ಒಳ್ಳೇದು ಮಾಡಲಿ ಎಲ್ರಿಗೂ ಅಂತ ಆಶಯಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಾನು ಇದು KPC ಜನರಲ್ ಸೆಕ್ರೆಟರಿ ಮಾಡಿದ್ದೇನೆ, ಸಂಘಟನೆ ಮಾಡಿ ಅಂತ ಅದ್ರ ಮೂಲಕ ಸಂಘಟನೆ ಮಾಡ್ತಾ ಇದ್ದೀನಿ. ನಾನು ಜನರಲ್ ಸೆಕ್ರೆಟರಿ KPCC. ಏನಾದ್ರು ಒಂದು ಕೆಲಸ ಒಳ್ಳೆ ಕೆಲಸ ಮಾಡಿದ್ರೆ ಸಹಜ ಅದು ಹೇಳ್ಕೊಡೋದು. ಅದೇ ಈಗ ನಾವೇನಾದ್ರು ಒಂದು ಗುರ್ತಾದಂತ ಕೆಲಸ ಮಾಡಿದ್ರೆ ಜನ ಕಿತ್ಕೊಂತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ. ನಾನೇನ್ ಮಾಡಿದ್ದೀನಿ ನನಗೆ ಗೊತ್ತಿರ್ಲಿಲ್ಲ, ನನ್ನ ಕೆಲಸ ಅಂತ ನಾನು ಮಾಡ್ಕೊಂಡು ಹೋದೆ. ಅದೇನಾಗಿದೆ ಈಗ ಜನಗಳಿಗೆ ಮೆಚ್ಚುಗೆ ಆಗ್ಬಿಟ್ಟಿದೆ. ಅದೇ ನಾನು ಅವ್ರಿಗೆಲ್ಲ ಆಭಾರಿ ಆಗಿದ್ದೀನಿ. ಜನ ನಾನು ಇಷ್ಟಪಟ್ಟು ಹೇಳ್ತಾ ಇದಾರಲ್ಲ, ಅದು ಆಮೇಲೆ ನನ್ನ ಸರಿಯಾಗಿ ನೋಡದೇ ಇರೋರೆಲ್ಲ ಓಟ್ ಹಾಕಿ ಗೆಲ್ಸಿದಾರಲ್ಲ, ಅದು ಮುಖ್ಯ. ಅವಾಗ ನಿರೀಕ್ಷೆ ಏನೂ ಇರ್ಲಿಲ್ಲ, ಹಾಕಿದ್ರು. ಅವ್ರ ನಿರೀಕ್ಷೆ ತಕ್ಕಂತೆ ನಾನು ಕೆಲಸ ಮಾಡಿದ್ದೀನಿ ಅಂತ ಈಗ ಅನಿಸ್ತಾ ಇದೆ ನನಗೆ. ಸೊ ಅದರಿಂದ ಏನಾಗ ಯಾರೇ ಆಗ್ಲಿ ಒಂದು ಚಾನ್ಸ್ ಸಿಕ್ಕಿದಾಗ ಅದನ್ನ ಉಪಯೋಗಿಸ್ಬೇಕು, ಮಾಡ್ಬೇಕು. ಇನ್ನೊಂದು ಜನ್ಮದಲ್ಲಿ ಸಿಗುತ್ತೆ ಚಾನ್ಸ್. ಒಂದ್ಸರಿ MLA ಆಗೋದು, ಮಿನಿಸ್ಟರ್ ಆಗೋದು. ಅದರಿಂದ ಸುಮಾರು ಬೋರ್ವೆಲ್ಗಳು ಗೊತ್ತಲ್ಲ ನಿಮ್ಗೆ. ಬರೀ ಕುಡಿಯೋ ನೀರು ಬೋರ್ವೆಲ್ ಒಂದೇ ಅಲ್ಲ, ಇರಿಗೇಷನ್ ಪಂಪ್ ಸೆಟ್ಸ್ ಅಂಬೇಡ್ಕರ್ ಎಷ್ಟು ಹಾಕ್ಸಿದೀನಿ ನಾನು ಅಲ್ವಾ. ಹಂಗಾಗಿ ಜನಗಳಿಗೆ ಯಾರಿಗೆ ಅನ್ಬೇಕಂದ್ರೆ ಈಗೆಲ್ಲ ಅವ್ರಿಗೆ ಅನ್ಸುವಂತ ಆಗೋಗೋಕೆ ಫೋನ್ ಮಾಡ್ತಾರೆ, ನನ್ಗೆ ಗೊತ್ತೇ ಇರಲ್ಲ ಯಾರು ಅಂತ. ಫೋನ್ ಮಾಡಿ ಸಮಯ ಮೀರೇಶನ್ ಬರೋಲ್ ಸಮಯ ನೀರು ಭಾಗವಹಿಸ್ತದೆ ಪಂಟ್ಕೊಂಡ್ತಾನೋ ಅಂತಾರೆ. ಅಷ್ಟೇ ಸಾಕು ನಮ್ಗೆ ಖುಷಿ. ಮತ್ತಿನ್ನೇನಪ್ಪ ಸರ್, ಇವತ್ತು ಬಂದಿದ್ ಕೂಡಲೇ ಎಷ್ಟೊಂದು ಜನ ತುಂಬಾ ಅಭಿಮಾನಿ ಕೊಡ್ತಾರೆ. ಅವ್ರಿಗೂ ಒಂದು ರಾಜಕೀಯವಾಗಿ ಭವಿಷ್ಯ ಉಳ್ಕೋಬೇಕು ಮುಂದಿನ ದಿನಗಳಲ್ಲಿ. ಮುಂದಿನ ದಿನಗಳಲ್ಲಿ ಇದು TP ಗ್ರಾಮ ಪಂಚಾಯತಿ ಎಲೆಕ್ಷನ್, TPS ಎಲೆಕ್ಷನ್ಸ್, ಆಮೇಲೆ ZP ಎಲೆಕ್ಷನ್ ಎಲ್ಲ ಬರ್ತದೆ. ಎಲ್ಲ ತಯಾರಾಗಿ ಯಾರ್ಯಾರಿಗೆ ಆಸಕ್ತಿ ಇದೆಯಾ ಜನಸೇವೆ ಮಾಡ್ಬೇಕು ಅಂತ ನಿಂತ್ಕೊಂಡು ಗೆದ್ದು ಜನಗಳಿಗೆಲ್ಲ ಸೇವೆ ಮಾಡಿ ಅವಾಗ ದೇವ್ರು ಒಳ್ಳೇದು ಮಾಡ್ತಾರೆ ನಿಮ್ಗೆ. ಸರ್, ಕಳೆದ 2 ದಿನಗಳ ಹಿಂದೆ ಆನಂದ್ ಶಿವನವರ ಬಗ್ಗೆ ತುಂಬಾ ಅತ್ಯುತ್ತಮವಾದಂತ ಮಾತುಗಳನ್ನು ಹೇಳ್ತಾರೆ ಸರ್. ಪಕ್ಷಾತೀತವಾಗಿ ನಿಮ್ಮನ್ನ ಪ್ರತಿಯೊಬ್ಬರು ಗೌರವಿಸೋದ್ರಿಂದ ಏನ್ ಅನ್ಸ್ತದೆ ಸರ್? ಈಗ ನನಗೆ ಏನ್ ಮಾಡಿದ್ ನನಗೆ ಗೊತ್ತಿಲ್ಲ. ಅವಾಗ ನಾನು ಸುಮ್ಮನೆ ನನ್ನ ನೇಚರ್, ಅದು ಸ್ವಭಾವ, ನಾನು ಮಾಡ್ಕೊಂಡು ಹೋಗ್ಬಿಟ್ಟೆ. ಜನಗಳು ಈಗ ಅದನ್ನ ವಿಶ್ಲೇಷಣೆ ಮಾಡ್ತಾವ್ರೆ. ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಎಲ್ರು ಸಹಾಯ ಮಾಡಿದ್ರು, ಯಾರು ಅಂತ ಜಾತಿ ಭೇದ ಮಾಡಿಲ್ಲ ಅಂತ ಸುಮಾರು ಜನ ಈಗ ಹೇಳ್ತಾವ್ರ. ಅದನ್ನ ನನಗೆ ಜಾತಿನೇ ಇಲ್ಲ, ನನಗೆ ಎಲ್ಲಾರು ಒಂದೇ ಜಾತಿ ಅಲ್ವಾ, ಮಾನವ ಜಾತಿ. ನಾವು ಜಾತಿ ಭೇದ ಮಾಡಬಾರ್ದು ಯಾರಾದ್ರೆ. ಏನೋ ಒಂದು ರಿಸರ್ವೇಶನ್ ಪಾಲಿಸಿ ಏನಿದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗೋಣ. ನಿಮಗೆ ಬಂದಿದ್ದು ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಅಷ್ಟೇ. ನಾವು SC ಏನಿದೆ, ಜನರಲ್ ಏನಿದೆ ಅದ್ರ ಪ್ರಕಾರ ನಾವು ರಿಸರ್ವೇಶನ್ ಪಾಲಿಸಿ ಮಾಡ್ಕೊಂಡು ಹೋಗ್ಬೇಕು. ಕೆಲಸ ಕಾರ್ಯಗಳಲ್ಲಿ ನಾವು ಪಕ್ಷಪಾತ ಮಾಡಬಾರ್ದು, ಎಲ್ಲಾರು ಒಂದೇ ಅಂತ ಮಾಡ್ಬೇಕು. ಕುಡಿಯೋ ನೀರಿಗೆ ಏನಾದ್ರು ಭೇದ ಇದೆಯಾ, ಜಾತಿ ಇದೆಯಾ? ನಡೆಯೋ ದಾರಿಗೆ ಏನಾದ್ರು ಬೇರೆ, ನಮ್ಗೆ ಒಂದು ದಾರಿ, ಇನ್ನೊಬ್ರಿಗೊಂದು ದಾರಿ ಇದೆಯಾ? ಎಲ್ಲ ಒಂದೇ ಅಲ್ಲ. ಉಸಿರಾಡ ಗಾಳಿಗೆ ಏನಾದ್ರು ಜಾತಿ ಇದೆಯಾ? ಅದರಿಂದ ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ನಮ್ಮ ಜನನು ಹಂಗೆ ಸ್ಪಂದಿಸ್ತಾ ಇದ್ರು. ಯಾರು ಅಷ್ಟೇನೆ ಜಾತಿ ಲೆಕ್ಕದಲ್ಲಿ ಯಾರು ನನ್ನ ಬಂದು ಮೀಟ್ ಮಾಡ್ತಾ ಇರಲಿಲ್ಲ. ನಾನು ಹಂಗೆ ಇರ್ತಾ ಇದ್ದೆ. ಅದು ನನ್ಗೆ ಆಗ ಅರಿವಾಗ್ತಾ ಇರಲಿಲ್ಲ, ನನ್ನ ಸ್ಟೈಲಿ ಆಗ ಫಂಕ್ಷನಿಂಗು. ಅದು ಈಗ ಎಲ್ರಿಗೂ ಅನಿಸ್ಬಿಟ್ಟಿದೆ, ಇವರು ನೋಡಿ ಮಾಡ್ತಾ ಇದ್ರು ಅಂತ. ಅದು ಒಳ್ಳೇದೇ ಮಾಡಿದೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಸೊ ಇನ್ನು ಮುಂದೆ ಅದನ್ನ ಅವ್ರು ಏನು ಹೇಳ್ತಾರೆ ಜನ ಹೇಳ್ದೆ ನಾನು ನಡ್ಕೊಂಡು ಹೋಗ್ತೀನಿ ಅಷ್ಟೇ. ಯಾರೋ ಒಂದು ಗೊತ್ತಿಲ್ಲದೆ ಇದ್ದಾಗ ತಾಲೂಕಲ್ಲಿ ಜನ ಮತ ಹಾಕಿ ನಿಲ್ಲಿಸಿದ್ದಾರೆ. ತಾಲೂಕಿನ ಪ್ರತಿಯೊಬ್ಬರಿಗೂ ಗೊತ್ತು ಎಚ್ ನಾಗೇಶ್ವರ ಯಾರು ಅಂತ. ಮುಂದಿನ ಚುನಾವಣೆಯಲ್ಲಿ ಅದಕ್ಕೆ ಯಾರು? ಈಗ ನಾನು ಲಾಸ್ಟ್ ಟೈಮ್ ಇಲ್ಲಿ ಬರ್ಬೇಕಂತ ದೇವರು ಅನುಗ್ರಹದಿಂದ ಇಲ್ಲಿ ಬಂದೆ. MLA ಅದೇ ನೀವೆಲ್ಲ ಆಶೀರ್ವಾದ ಮಾಡಿ ಗೆಲ್ಸ್ರಿ. ಈಗಲೂ ಅಷ್ಟೇ ದೇವ್ರ ಅನುಗ್ರಹ ಇದ್ರೆ ಯಾರು ಹೇಳಕ್ಕಾಗಲ್ಲ, ಏನ್ ಬೇಕಾದ್ರೂ ಆಗ್ಬೋದು, ಮಿರಾಕಲ್ ಅಲ್ವಾ. ಅದರಿಂದ ನಮ್ಮ ಪ್ರಯತ್ನ ಅಲ್ಲ, ದೇವ್ರ ಪ್ರಯತ್ನ, ದೇವ್ರ ಆಶೀರ್ವಾದ ಇದ್ರೆ ಅದು ಆಗ್ಬಹುದೇನೋ. ಓಕೆ.